ಸ್ನೇಹಿತರೆ ನೋಡಿ, ನೆನ್ನೆ ಅಲ್ಲ ಮೊನ್ನೆ ಹೈಕೋರ್ಟು ಈ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ತೀರ್ಪನ್ನ ಕೊಡ್ತು. ತೀರ್ಪಿನ ಸಾರಾಂಶನ ಕನ್ನಡಕ್ಕೆ ಅನುವಾದ ಮಾಡಿ ನನ್ನ ಫೇಸ್ಬುಕ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ಓದ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇದರಲ್ಲಿ ಅತಿ ಮುಖ್ಯವಾಗಿ ಇರೋವಂಥ ಅಂಶ ಹೇಳ್ಬಿಡ್ತೀನಿ, ಏಕೆಂದರೆ ತುಂಬ ವಿಚಾರ ಇರೋದ್ರಿಂದ. ನೋಡಿ, ಈಗಿನ ಸ್ಥಿತಿ ಏನು? ಕರ್ನಾಟಕ ಸರ್ಕಾರ ಹೊಸ ನಿಯಮಗಳನ್ನು ಜಾರಿಗೆ ತರುವ ತನಕ ರ್ಯಾಪಿಡೋ, ಓಲಾ, ಊಬರ್ ಬೈಕ್ ಟ್ಯಾಕ್ಸಿ ಸೇವೆ ನಡೆಸಲು ಅವಕಾಶ ಇಲ್ಲ. ನೋಡಿ, ಇದು ತುಂಬ ಇಂಪಾರ್ಟೆಂಟು. ನಮ್ಮ ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆಯವರು ಹೊಸ ನಿಯಮನ ಜಾರಿಗೆ ತರೋವರೆಗೂ ಕೂಡ ಇವ್ರು ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಸೇವೆನ ನಡೆಸೋ ಆಗಿಲ್ಲ ಅನ್ನೋ ರೀತಿಯಲ್ಲಿ ಹೈಕೋರ್ಟು ಹೇಳಿದೆ. ನೋಡ್ರಿ, ಇದನ್ನೆಲ್ಲ ತಿಳ್ಕೊಂಡಂತಹ ಸಾರಿಗೆ ಸಚಿವರು ಮತ್ತು ಸಾರಿಗೆ ಅಧಿಕಾರಿಗಳು ಮಾಧ್ಯಮದ ಮುಂದೆ ಬಂದು ಸಂದೇಶನ ನಾಡಿನ ಜನತೆಗೆ ಕೊಡಲೇಬೇಕು. ಇವ್ರು ಕೊಡ್ದಂಗೆ ಸುಮ್ಮನೆ ಇದ್ರು ಅಂದರೆ ತಪ್ಪಾಗ್ತದೆ. ಯಾಕೆ ಅಂದರೆ ಈ ಆ್ಯಪ್ ಸಂಸ್ಥೆಗಳು ಹೈಕೋರ್ಟ್ ಹೇಳಿದ್ರು ಕೂಡ ನಿಯಮ ಬರೋವರೆಗೂ ಕೂಡ ಇವ್ರುಗಳು ಬೇಕಾದ್ರೆ ರನ್ ಮಾಡ್ತಾ ಇರ್ತಾರೆ. ಯಾಕೆ ಅಂದರೆ ಇವ್ರುಗಳಿಗೆ ಬ್ಯಾಕ್ ಬೋನ್ ಸಪೋರ್ಟು ರಾಜಕಾರಣಿಗಳದಂಗೆ ಇರೋದ್ರಿಂದ ಇಲ್ಲಿ ಸಾರಿಗೆ ಸಚಿವರು ಮಾಧ್ಯಮಗಳಿಗೆ ಬಂದು ಸ್ಟೇಟ್ಮೆಂಟ್ ಕೊಟ್ಟು ಈ ಆ್ಯಪ್ ಸಂಸ್ಥೆಗಳು ಬೈಕ್ ಟ್ಯಾಕ್ಸಿಗಳನ್ನ ರನ್ ಮಾಡದೇ ಇರೋವಂಥ ರೀತಿಯಲ್ಲಿ ಅಧಿಕಾರಿಗಳನ್ನ ಬಿಟ್ಟು ತಾಕೀತು ಮಾಡಬೇಕು. ಒಂದು ವೇಳೆ ರನ್ ಮಾಡಿದ್ರು ಅಂದರೆ ಅವ್ರ ಸಂಸ್ಥೆಗಳನ್ನ ಸೀಸ್ ಮಾಡಿಸ್ಬೇಕು. ಅವ್ರ ಆ್ಯಪ್ಗಳು ರನ್ ಆಗದೆ ಇರೋವಂಥ ರೀತಿಯಲ್ಲಿ ಸೈಬರ್ ಇಲಾಖೆನ ಬಳಸ್ಕೊಂಡು ನಿಷ್ಕ್ರಿಯಗೊಳಿಸುವಂಥ ಕೆಲಸ ಮಾಡಬೇಕು. ಹಾಗೆ ಇಲ್ಲಿ ಇನ್ನೂ ಒಂದು ಅಂಶ ಇದೆ. ನೋಡಿ, ಮೋಟಾರ್ ವಾಹನ ಕಾಯ್ದೆ ಸೆಕ್ಷನ್ 93 ಹಾಗೂ ಅದರ ಅಡಿಯಲ್ಲಿ ರೂಪಿಸಲಾದ ನಿಯಮಗಳಂತೆ ಕರ್ನಾಟಕ ಸರ್ಕಾರ ಸಂಬಂಧಿಸಿದ ಮಾರ್ಗಸೂಚಿಗಳನ್ನು ಅಧಿಸೂಚನೆ ಮೂಲಕ ಜಾರಿಗೊಳಿಸದೇ ಇರುವ ತನಕ ಅಗ್ರಿಗೇಟರ್ಗಳು ಬೈಕ್ ಟ್ಯಾಕ್ಸಿ ಸೇವೆ ನಡೆಸಲು ಸಾಧ್ಯವಿಲ್ಲ. ನೋಡಿ, ಇದು ತುಂಬ ಇಂಪಾರ್ಟೆಂಟು. 15ನೇ ಪಾಯಿಂಟಲ್ಲಿ ಹೇಳಿರುವಂಥದ್ದು. ಅಲ್ಲದೆ ಮೋಟಾರ್ ಸೈಕಲ್ಗಳನ್ನು ಸಾರಿಗೆ ವಾಹನಗಳನ್ನಾಗಿ ನೋಂದಾಯಿಸಲು ಅಥವಾ ಕಾಂಟ್ರಾಕ್ಟ್ ಕ್ಯಾರೇಜ್ ಪರವಾನಗಿ ನೀಡಲು ಯಾವುದೇ ನಿರ್ದೇಶನ ನೀಡಲಾಗುವುದಿಲ್ಲ ಅಂತೇಳಿ ವಿಚಾರಗಳನ್ನ ತುಂಬ ಹೇಳಿದ್ದಾರೆ. ಇದಾವೆ, ಸಾಕಷ್ಟು ಇದಾವೆ. ಇದನ್ನು ನೀವು ನನ್ನ ಫೇಸ್ಬುಕ್ಕಲ್ಲಿ ಹೋಗಿ ಓದ್ಕೊಂಡು ಶೇರ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಾವು ಕೇಳೋದಿಷ್ಟೇ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಇದಕ್ಕೆ ಖಂಡಿತ ಮಾಧ್ಯಮದ ಮುಂದೆ ಬಂದು ಪ್ರತಿಕ್ರಿಯೆ ಕೊಡಲೇಬೇಕು. ಆಟೋ ಮತ್ತು ಟ್ಯಾಕ್ಸಿ ಈ ಚಾಲಕರ ವರ್ಗ ಏನಿದೆ ಇದಕ್ಕೆ ಇವರು ಸ್ಪಷ್ಟತೆ ನೀಡಲೇಬೇಕು. ಆಮೇಲೆ ಇದರಲ್ಲಿ ಇನ್ನೂ ಒಂದು ಅತಿ ಮುಖ್ಯವಾಗಿರೋ ಅಂಶ ಹೇಳಿದೆ. ಯಾವುದೇ ರೀತಿಯ ಅಗ್ರಿಗೇಟರ್ ಆ್ಯಪ್ ಸಂಸ್ಥೆಗಳಿಗೆ ಇದ್ರ ಮೇಲೆ ಒತ್ತಡ ತರುವಂಥದ್ದಿಲ್ಲ. ಯಾಕೆ ಅಂದರೆ ಇವ್ರು ಯಾರೋ ಲೈಸೆನ್ಸೇ ಹೊಂದಿಲ್ಲ. ಹಂಗಾಗಿ ಈ ಥರ ಎಲ್ಲ ಅಂಶಗಳಿದಾವೆ. ಇದನ್ನು ಸಂಪೂರ್ಣವಾಗಿ ಓದ್ಕೊಂಡ್ರೆ ನಿಮ್ಗೆ ಅರ್ಥ ಆಗ್ತದೆ ಸ್ನೇಹಿತರೆ. ಹಂಗಾಗಿ ನೋಡೋಣ, ನಾವು ಕೂಡ ತುಂಬ ಎದುರು ನೋಡ್ತಾ ಇದ್ದೀವಿ. ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಮತ್ತು ಟ್ರಾನ್ಸ್ಪೋರ್ಟ್ ಕಮಿಷನರು ಇದ್ರ ಬಗ್ಗೆ ಏನೇನೆಲ್ಲ ಮಾತಾಡ್ಬೋದು. ಅವರು ಒಂದು ವೇಳೆ ಏನಾದರೂ ಇದಕ್ಕೆ ರೂಪುರೇಷೆನ ರೆಡಿ ಮಾಡ್ತಾರೆ ಅಂದರೆ, ನಿಯಮಾವಳಿಗಳನ್ನ ರೂಪಿಸ್ತಾರೆ ಅಂದರೆ, ಅಲ್ಲಿವರೆಗೂ ಕೂಡ ಈ ಆ್ಯಪ್ ಸಂಸ್ಥೆಗಳು ರನ್ ಆಗದೆ ಇರುವಂಥ ರೀತಿಲಿ ನೋಡ್ಕೊತವ, ಅಥವಾ ಅವರ ಸಂಸ್ಥೆಗಳು ಹಂಗೇನಾದ್ರು ರನ್ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಂತಾರ, ಇದೆಲ್ಲವೂ ಕೂಡ ಕಾದು ನೋಡಬೇಕಾಗ್ತದೆ. ಯಾಕೆ ಅಂದರೆ ಇದನ್ನು RTO ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು ಕೂತು ಇದಕ್ಕೆ ನಿರ್ಧಾರ ತಗೊಬೇಕು. ಸುಮ್ಮನೆ ಬಡವ್ರ ಬಗ್ರು ಹೋಗಿ ಇದರಲ್ಲಿ ಮುಂದೆ ನಿಂತ್ಕೊಂಡು ಗಾಡಿಗಳನ್ನ ಹಿಡಿಯೋದು ಮತ್ತೊಂದು ಮಾಡಿದಾಗ ಪಾಪ ಅವ್ರಿಗೆ ತೊಂದರೆ ಆಗುತ್ತೆ. ಇವ್ರು ಅವಾಗ ಕಾನೂನಿದೆ ಅಂದ್ಕೊಂಡು ಇವ್ರು ಕಾನೂನು ಕೆಲಸ ಮಾಡೋಕ್ಕಾಗದೆ ಬಡವ್ರ ಕಾನೂನು ಕೆಲಸನ ಹಿಂಗಿದೆ ಅಂತ ತಿಳಿಸ್ಕೊಡೋದಕ್ಕೆ ಹೋದರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಳೋ ಅಂತ ಕೆಲಸಗಳು ಕೂಡ ಅಚ್ಚುಕಟ್ಟಾಗಿ ಇವ್ರುಗಳು ಮಾಡ್ತಾರೆ. ಹಂಗಾಗಿ ಸ್ವಲ್ಪ ಆದಷ್ಟು ತಿಳ್ಕೊಂಡು ಮುಂದುವರಿಯೋದು ಉತ್ತಮ. ಎಲ್ಲರೂ ಕೂಡ ಕಾಯಿರಿ ಬಿಡಿ. ಈಗ ನಮ್ಮಂಥವ್ರು 1000 ಜನ 1000 ಹೇಳಿದ್ರು ಕೇಳ್ಕೊಳ್ಳಿ. ಆದರೆ ಸಾರಿಗೆ ಸಚಿವರು, ಟ್ರಾನ್ಸ್ಪೋರ್ಟ್ ಕಮಿಷನರು ಇದ್ರ ವಿಚಾರವಾಗಿ ಏನೇನು ಸ್ಟೇಟ್ಮೆಂಟ್ ಕೊಡ್ತಾರೆ ಇದು ಅತಿ ಮುಖ್ಯವಾಗಿ ಇಟ್ಕೊಳ್ಳಿ. ವಿಡಿಯೋಸ್ಗಳು ಮಾಡಿ ಇಟ್ಕೊಳ್ಳಿ ಅವನ್ನೆಲ್ಲ. ನೀವು ಆಮೇಲೆ ಅವ್ರು ಹಂಗೂ ಮುಂದುವರೆದ್ರೆ ನೀವು ಬೇಕಾದ್ರೆ ಕಾರ್ಯಾಚರಣೆ ಮಾಡಿ. ಅದನ್ನು ಅಡ್ಗಟ್ಟು ಕೇಳಿದ್ರೆ ಯಾವ ಕೇಳ್ತಾರೋ ಅವ್ರಿಗೆ ಸಂಘಟನೆಗಳು ಮುಖಾಂತರ ನಮ್ಮಂಥವ್ರನ್ನ ಮುಂದೆ ಬಿಟ್ಟು ಮಾತಾಡಿಸಿ. ಧನ್ಯವಾದ.